ಹಾಯ್ ಫ್ರೆಂಡ್, ನಾನು ಸಕ್ಕರೆನಾಡು ಸ್ಟಾರ್ ನಿತಿನ್ ಗೌಡ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಏನು ಅಂದರೆ ಈಗ ನಮ್ಮೂರು ಕಿಲಿಘಟ್ಟ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಎಲ್ಲ ಸರ್ಕಾರಿ ಶಾಲೆ ಬಿಟ್ಟು ಎಲ್ಲ ಖಾಸಗಿ ಶಾಲೆಗೆ ಹೋಗ್ತಾಯಿದ್ದಾರೆ. ಯಾತಕ್ಕೆ ಈ ಸರ್ಕಾರಿ ಶಾಲೆ ಬಿಟ್ಟು ಖಾಸಗಿ ಶಾಲೆಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲ ಖಾಸಗಿ ಶಾಲೆಯಲ್ಲಿ ಓದ್ಬಿಟ್ಟು ನಮಗೆ ಸರ್ಕಾರ ಕೆಲಸ ಬೇಕು, ಗೌರ್ಮೆಂಟ್ ಕೆಲಸ ಬೇಕು ಅಂತ ಇದ್ದಾರೆ. ಆದರೆ ಇವತ್ತು ನಮ್ಮ ಸರ್ಕಾರ ಶಾಲೆಯನ್ನು ನಮ್ಮ ಅಕ್ಕಪಕ್ಕ ಗ್ರಾಮದಲ್ಲಿ ಎಲ್ಲ ಮುಚ್ಚಿದ್ದಾರೆ. ನಮ್ಮೂರು ಶಾಲೆ ಅಷ್ಟೇ ತೆರೆದಿರೋದು. ಯಾಕೆ ಇದು ಮುಚ್ಚಿದ್ದಾರೆ ಅಂತ ನಾವು ಗೌರ್ಮೆಂಟವರ ಇದು ಕಲೆ ಹಾಕೋದಕ್ಕೆ ನಾವು ಇವತ್ತು ಈ ದಿನ ಈ ಶಾಲೆಗೆ ಭೇಟಿ ನೀಡಿದ್ದೀವಿ. ಸರ್ಕಾರಿ ಶಾಲೆಗೆ ನೀವು ಭೇಟಿ ಕೊಡಿ, ತಿಂಗಳಿಗೊಮ್ಮೆ ಭೇಟಿ ಕೊಟ್ಟು ಆ ಸರ್ಕಾರಿ ಶಾಲೆ ಉಳಿಬೇಕು, ಒಂದು ಜಾಥಾ ನಡೆಸಿ. ನೀವು ಪ್ರೈವೇಟು ಖಾಸಗಿ ಶಾಲೆಗೆ ಲೈಸೆನ್ಸ್ ರದ್ದು ಮಾಡಬೇಕು. ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು, ಬೆಳೆಸಬೇಕು. ಕನ್ನಡ ಮಾತಾಡಿ ಕನ್ನಡ ಉಳಿಸ್ಬೇಕು. ನಮ್ಮ ಊರಿನ ಶಾಲೆಯಲ್ಲಿ ಹಾಗೂ ಅಕ್ಕಪಕ್ಕ ದೊಡ್ಡ ದೊಡ್ಡ ಗ್ರಾಮಗಳು ಎಲ್ಲ ನಮ್ಮೂರಿಗೆ ಬರ್ತಿದ್ರು ವಿದ್ಯಾರ್ಥಿಗಳು. ಈಗ ನಮ್ಮೂರಿನ ಶಾಲೆ ಮುಚ್ಚೋ ಪರಿಸ್ಥಿತಿ ಬಂದಿದೆ. ಈಗ ಬರೀ 33 ಜನ ಇದ್ದಾರೆ. ನೆಕ್ಸ್ಟ್ ವರ್ಷಕ್ಕೆ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಸರ್ಕಾರಿ ಶಾಲೆ ಉಳಿಸ್ಬೇಕು. ಅದಕ್ಕೋಸ್ಕರ ನಾನು ಇವತ್ತು ಈ ದಿನ ಇಲ್ಲಿ ಮಾತಾಡ್ತಾ ಇದ್ದೀನಿ. ನಾನು ಮಾತಾಡುವಂಥ ಮಾತು ಇದು ಸರ್ಕಾರ ಗಮನಕ್ಕೆ ಹೋಗಬೇಕು, ತಲುಪಬೇಕು ಅಂತ ನಾನು ಎಲ್ಲ ಶಿಕ್ಷಕರ ವೃದ್ಧರು ನಾನು ಕ್ಷಮೆ ಯಾಚಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.